ಆಯ್ತು ನಾನು ನಾನು ಬರ್ತೀನಿ. ಈಗ ಬರ್ಬೋದು ಮಾಮರ ಇಲ್ಲ ನಮ್ಮ ಮನೆ ಹತ್ರ ಬರ್ಬೋದು. ನಾನು ಹೋಗಿರ್ತೀನಿ ಏನಾಗೈತೆ ಅಂತ ಗೊತ್ತಿಲ್ಲ. ಬಂದು ತಿಳಿಸಿದ್ರೆ ಬಂದ್ಬಿಡು ನಾನು ಮುಂಜಾನೆ. ಆಯ್ತು ಹಂಗೆ ಹೋಗಿ ಬಾ. ಏನು ಬಂದಂದ್ರೆ ನೋಡಮ್ಮ ಏನೋ ಇದಾಗಿತ್ತಂದ್ರೆ ನಾನು ಕರ್ಕೊಂಬರ್ತೀನಿ ಮುಂಜಾನೆ ಎಲ್ಲರನ್ನ ಜಲ್ದಿ ಮುಗಿಸ್ಬಿಡಮ್ರಿ ಎಲ್ಲ. ಹೌದು ಶಣಮ್ಮ ನಾಗಮ್ಮ ಅದೊಂದು ಹುಡುಗಂದ ಲಗ್ನ ಆಯ್ತು ಎಲ್ಲ ಅವ್ರು ಏನಾರ ಹ್ಞೂ ಅಂದ್ರಪ್ಪ ಅಂದ್ರೆ ದೊಡ್ಡದೆಲ್ಲ ಮುಗಿಸಿ ಅದೊಂದು ಹುಡುಗನ ಲಗ್ನ ಮಾಡಿಬಿಡ್ರಿ. ನಾನು ಎಲ್ಲ ಜವಾಬ್ದಾರಿ ಕೇಳ್ತೈತಿ. ಆಯ್ತು ಹಂಗೆ ನೀನು ಹೋಗಿರು ನೋಡಮ್ಮ ಬರ್ತಾನೆ ನಾನು ಬಂದಪ್ಪ ಅಂದ್ರೆ ಜಲ್ದಿ ಮುಗಿಸ್ಬಿಡಮ್ರಿ ಎಲ್ಲ ಅಷ್ಟು. ಇಲ್ಲಿದ್ರಿ ಎಲ್ಲರು ಚಲೋ ಆಯ್ತಾಗ ನಾಗಮ್ಮವ ಆಯ್ತು ಅವ್ರು ಹುಡುಗಿ ಕಡೆಯವ್ರು ಹೂವಂದಾರ ಬರ್ತಾರಂತ ನಾಳೆ ಮುಂಜಾನೆ ಬರ್ತಾರಂತ. ಬಂದ್ಬಿಡ್ರಿ ಎಲ್ಲರೂ ಜಲ್ದಿ ಮಾತಾಡಕ್ಕೆ ಬರಮ್ಮ ಅಂತ ಹೇಳ್ಯಾರ. ಹಂಗೆ ಮಾತಾಡ್ಕೇಸಿ ಹೋಳಿಗೆ ನೋಡ್ಬಿಡಮ್ಮ ಅಂತ ನಾನು ಜಲ್ದಿ ಮುಗಿತಪ್ಪ ಅಂದ್ರೆ ಎಲ್ಲಷ್ಟು ಮುಂದಿನ ಕರ್ಕೊಂಡು ಬಂದ್ಬಿಡವ ಮುಂಜಾನೆ ಜಲ್ದಿ. ಹೌದಣ್ಣ ಆಯ್ತು ಚಲೋ ಆಯ್ತು. ಹೆಂಗಾರ ನಾವು ಅದಕ್ಕೆ ಕಾಯ್ಕೊಂತ ಕುಂತಿದ್ವಿ. ಎಷ್ಟು ಗಂಟೆಗೆ ಬರ್ತಾರಂತ ಜಲ್ದಿ ಅವರು? ಒಂದು 10 ಗಂಟೆಗೆ ಬರ್ತಾನೆ ಅಂತ ಹೇಳ್ಯಾರ. ಹಂಗೆ ಜಲ್ದಿ ಬಂದ್ಬಿಡ್ರಿ. ಶಣಮ್ಮ ಏನು ಬೇಕೆಲ್ಲ ಸ್ಟಡಿ ಮಾಡಿಕೆ ಯಾವಂಗೆ ನೀನು ಬಂದ್ಬಿಡು ಜಲ್ದಿ ಎಲ್ಲಷ್ಟು ಮುಗಿಸ್ಕೇಸಿ ಎಲ್ಲ ಇದು ಮಾಡಿಬಿಡಮ್ಮ. ಆಯ್ತು ಆಯ್ತು ಅಷ್ಟ ಮಾಡಮ್ಮ. ಎಲ್ಲ ಏನೈತೆ ಎಲ್ಲ ಅಷ್ಟು ಮಾಡು. ಊರಾಗ ದಣರಿಗೆ ಹೇಳು, ಸಂಗಪ್ಪಕ್ಕೆ ಹೇಳು, ಸೋಮಯ್ಯ ತಾತಿ ಹೇಳು, ಊರಾಗ 4 ಮಂದಿಗೆ ಬರ್ತಾರೆ ಮಾತಾಡೋಕೆ. ಮಾತು ಮುಗಿದು ಎಲ್ಲ ಅಷ್ಟು ಮುಗಿಸ್ಬಿಡಮ್ರಿ ಜಲ್ದಿ ಏನೇನದು ಎಲ್ಲ ಕೆಲಸ. ಆಯ್ತು ಆಯ್ತು ಹೇಳಂಗೆ ಓದ್ತಾಗ ನಾನು ಜಲ್ದಿ ನಾಗಮ್ಮ ಜಲ್ದಿ ಬಂದು ಎಲ್ಲ ನೀನೇ ಮಾಡೋಕೆ ನೋಡು. ನಿನಗೆಲ್ಲ ಅಷ್ಟು ಅನುಭವ ಐತೆ ಎಲ್ಲ ಅಷ್ಟು ನೀನೇ ಮಾಡೋಕೆ ನೋಡಿ ನಿಂತ್ಕೊಂಡು. ನಾನು ನೀವೇ ಕೊಡ್ಬೇಕನ್ನ ಎಲ್ಲ ಅಷ್ಟು ನಾನು ಮಾಡ್ಕೊಂತಾನೆ. ನೀನು ಕೈ ಕಿಕ್ಷೆ ಒಳಗೆ ಹೋಗಿರೋ ಮುಂಜಾನೆ ಎಲ್ಲರೂ ಕರ್ಕೊಂಬರ್ತಾನೆ. ಆಯ್ತು ಹೇಳೋ ನಾನು ಓದ್ತಾಗ ಅಂದ್ರೆ ಇಲ್ಲೆಲ್ಲ ಹೋಗಿರಿ ಗುಂಡಿಂದ ಎಲ್ಲರೂ ಮತ್ತೆ ಇಲ್ಲೇ ಬರ್ತಾರೆ. ಸ್ವಲ್ಪ ಮಾತಾಡ್ಕೊಂಡು ಕುಂದ್ರಕ್ಕೆ ಎಲ್ಲರಿಗೂ ಹೇಳಿರ್ತಾನೆ ಮುಂಜಾನೆ ಅವ್ರನ್ನ ಓಡಿಸಿ ಏನು ಕೆಲಸ ಮಾಡ್ತೀವಿ. ಆಯ್ತಾ ಅವಂಗೆ ನೀನು ಓದ್ತೇನೆ ಹೋಗ್ಬಿಡಕ್ಕೆ ಕುಡಿಯೋಲ್ಲ ಇಲ್ಲ ನೋಡಿ ಮುಂಜಾನೆ ಓದ್ತೆ. ನಾನು ಎಲ್ಲ ಹೋಗಿ ಹಾಕಿರ್ತಾಳ ಮುಂಜಾನೆ ಓದ್ ನಾನು ಮಕ್ಕ ಬರಕ್ಕೆ ಹೇಗೆ ತಂದ್ಬಿಟ್ಟು ನಿಮ್ಮ ಮನೆಗೆ ಉಳಿದೆಲ್ಲ ಅಷ್ಟ ಅದ ಬೆಳಗ್ಗೆ ಒಂದೊಂದು ತಗೊಂಡು ಹೊಡ್ಕೊಳಕ್ಕೆ ನಾಷ್ಟ ಮಾಡೋಕ್ಕಲ್ಲ ಮತ್ತೆ ಹೋಗಿ ನೋಡ್ಕೊಂಡ್ರೆ ಮಾಡಕ್ಕೆ ಬೇಕಾಗತ್ತೆ. ಹಂಗೆ ಚಪಾತಿ ಮಾಡೋದು ಮಾಡಿ ಹೇಗೆ ಮತ್ತೇನರ ಬೋಗಣಿ ಯಾವ್ದು ತರ್ತಾನೆ ನೋಡ್ತಾನೆ. ಆಯ್ತು ಹಂಗೆ ತರ್ತಂತ ಎಲ್ಲ ತರ್ತಂತ. ಆಯ್ತು ಮುಂಜಾನೆ ಬರ್ತೀನಿ. ರಾಜೇಶ್ವರಿ ಒಳಗಡೆ ಎಲ್ಲ ಅದಾವಿಲ್ಲ ಕರೆಕ್ಟಾಗಿ ಜಿಗ್ಗಿ ಅದಾವಿಲ್ಲ. ಎಷ್ಟು ಆಗಸವೇನು ಕೊಡಲಿ ನನಗೆ ಇಲ್ಲ ನಾಗಮ್ಮ ಕಾಕದೆಲ್ಲ ಸಾತಾವ ಒಳಗಡೆ ಉಪ್ಪಿಟ್ಟಿಗೆ ಆಗ ಸಾತಾವ. ಆಮೇಲೆ ನೋಡಮ್ ತಗೋಬೇಕಾಗಿ ಸದ್ಯಕ್ಕೆ ಸಾಕ್ಬಿಡು. ಗರಮಕ್ಕ ನೀರು ಕಾಯ್ಕತ್ತವ ನೋಡಬೇ ಚಲೋ ಹೊತ್ನಾಗ ನಾನು ಕಾದು ಅಂದ್ರೆ ತಗೊಂಡು ಹಾಕ್ಬಿಡಮ್ಮ. ಇವಾಗ ಏನು ಹೋಗ್ತಿದ್ದು ನಾಗಮ್ಮಕ್ಕ ನೀರು ಕಾಯಿಸಿಡಮ್ಮ ಅದೇ ಒಲಿ ಬೆಂಕಿ ಇರ್ತೈತೆ ಹಂಗೆ ಇಟ್ಟಿರಮ್ಮ ಇದು ಮಾಡ್ಕೊಂತ ಅವ್ರು ಬಂದ್ರಪ್ಪ ಅಂದ್ರೆ ಬಂದಾಗ ಹಾಕ್ಬಿಡಮ್ಮ. ಫಸ್ಟಿಗೆ ಚಾ ಕೊಡಮ್ರಿ ಚಾ ಕುಡಿ ಅಷ್ಟೊತ್ತಿಗೆ ಉಪ್ಪಿಟ್ಟು ತಿರುಗಿಬಿಡಮ್ಮ ಅಂತ. ಆಯ್ತಾಗ ಅಷ್ಟ ಮಾಡಂತ. ಏನು ಮಾಡಕತ್ತಿ ಸಂಗಮ್ಮ? ಇಲ್ಲ ನಾಗಮ್ಮಕ್ಕ ಅದು ರವ ಉಳಾದವೇನೋ ನೋಡಕತ್ತೀನಿ ಏನಿಲ್ಲ ಆರ್ಸಕತ್ತೀನಿ ಚಲೋ ಹೊತ್ನಾಗೆ. ಆಯ್ತು ಮಾಡ್ರವ ಹೆಂಗಾರ ನೀವು ಒಂದು ಸ್ವಲ್ಪ ಆಸರ ಆಯ್ತು ಹೆಂಗಾರ ಚಲೋ ಆಯ್ತು ನಮಗೆ. ಇರಲಿ ಬಿಡು ನಾಗಮ್ಮಕ್ಕ ನಮ್ಮ ಮನೆಗೆ ಆದ್ರೆ ನೀನು ಬರಲ್ಲ ಆದ್ರೆ ನಿಮ್ಮ ಮನೆಗೆ ಆದ್ರೆ ನಾವು ಬರ್ತೀವಿ ಅಷ್ಟೇ ಅದ್ರಾಗ ಏನೈತೆ. ಎಷ್ಟೊತ್ತಿಗೆ ಬರ್ತಾರಂತೆ ನಾಗಮ್ಮಕ್ಕ ಅವರು? 10 ಗಂಟೆಗೆ ಬರ್ತಾನೆ ರವ ಎಷ್ಟೊತ್ತಿ ಆಗುತ್ತೆ ಏನೋ ಗೊತ್ತಿಲ್ಲ. ಬರಲ್ಲ 10 ಗಂಟೆಗೆ ಅಂತ ಬಂದ್ರಪ್ಪ ಅಂದ್ರೆ ಈಗಾಗಲೇ 8 8:15 ಆಗೈತೆ. ನಾವೆಲ್ಲ ಅಷ್ಟು ಮಾಡಿ ಮುಗಿಸಿತ್ತು 9 9:30 ಆಗ್ತೈತೆ. ಮಾಡಿ ಕುಂತೀರಂದ್ರೆ ಆಮೇಲೆ ಬಂದ್ರಪ್ಪ ಅಂದ್ರೆ ಚಾ ಕೊಟ್ಟು ಆಮೇಲೆ ಮಾತುಕತೆ ಮುಗಿಯೋಕೆ ಮುಂಚೆ ಉಪ್ಪಿಟ್ಟು ಕೊಟ್ಟವಪ್ಪ ಅಂದ್ರೆ ಮಾತುಕತೆ ಮುಗಿತಪ್ಪ ಅಂದ್ರೆ ಆಮೇಲೆ ನೋಡೋ ಮುಗಿಗಳದೇನು ಇವತ್ತಾಯ್ತಪ್ಪ ಅಂದ್ರೆ ಜಲ್ದಿ ಮಾಡಬೇಕು. ಅಲ್ಲ ನಾಗಮ್ಮಕ್ಕ ಕೀರ ಒಂದು ಕರ್ತಿಲ್ಲ ಹೋಗ ಯಾವ ಆ ಬಿಡಾಡಿಂದನೇ ಎಲ್ಲಷ್ಟು ಅದಿಗಾಡ್ತಿತ್ತು ಹೆಂಗೆ ಮತ್ತು ನಾವು ಹೆಂಗೆ ನಮ್ಮ ಸಿದ್ದಪ್ಪಣ್ಣ ಮತ್ತು ನಮ್ಮ ಶಿವಪ್ಪಣ್ಣ ಎಲ್ಲರೂ ಸೇರಿ ಮುದಿಕಿನ ಇದು ಮಾಡಿ ಸರಿ ಮಾಡಿದ್ರಲ್ಲ. ಆದರೂ ಕರಿಬೇಕು ಓಣ್ಯಾಗ ಒಬ್ಬರನ್ನ ಬಿಟ್ಟರೆ ಒಬ್ಬರನ್ನ ಕರೆದ್ರೆ ಬರಲ್ಲ. ಹೇಳಂದು ಹೇಳಿ ಕಳಿಸ್ತು ನೋಡಮ್ಮ ಬಂದ್ರೆ ಬರಲಿ ಬಿಟ್ಟರೆ ಬಿಡ್ಲಾಕಿ ಬಿಟ್ಟಿತ್ತು. ಅಲ್ಲ ನಾಗಮ್ಮಕ್ಕ ಸದ್ಯಕ್ಕೆ ಉಪ್ಪಿಟ್ಟಿಗೆ ಇಷ್ಟು ಮಂದಿ ಸಾಕತ್ತೆ ಬಿಡು ಅಂದರೆ ಹೋಗೋಣ ಅಂತಂದ್ರೆ ಮಂದಿ ಬೇಕತ್ತಾರ ಕರಿಬೇಕಿಲ್ಲ ಇರೋ ಒಂದು ಕರಿಬೇಕಿಲ್ಲ ಆಕಿ ಮುದಿಕಿ ಮುದಿಕಿನ ಬಿಡ್ತಾಳೆ ನಿನ್ನ ಆಕಿ ಅಂತ ಕರಿಲಾರ್ದ ಈ ಆಕಿ ಹೇಳಿ ಬಂದಕ್ಕೆ ಇನ್ನೇನು ಬರ್ತಾಳೆ ಇಷ್ಟ ಬರ್ಬೇಕಿತ್ತು ಬರ್ತಾಳೆ. ಶಾಣ ಮಕ್ಕಳಿಗೆ ಕಾಣವಲ್ಲ ಆವಾಗಲಿಂದ ಈ ಆಕಿ ನಾನು ಮುಂಜಾನೆ ಬಂದೆಲ್ಲ ನಿಮ್ಮನ್ನೆಲ್ಲರನ್ನ ಕರ್ಕೊಂಡು ಬಂದ್ಬಿಟ್ನಲ್ಲ ನಮ್ಮ ಹೂವಿನ ಅವ ಮಕ್ಕಳಿದ್ಲ ಒಂದು ಚರಿ ಜಳಕ ಮಾಡ್ಕೊಂಡು ಬಾರೋ ಅಂತೇಳಿ ಆಕಿ ನಮ್ಮ ಶಾಣಮ್ಮ ಕರ್ಕೊಂಬರಕ್ಕೆ ಹೋಗ್ಯಾರ ನಮ್ಮ ಹೂವು. ಹೌದವು ಇರ್ಬೇಕಾಕಿ ಹಿರಿಯರಿದ್ರೆ ಏನರ ಒಂದು ಅದು ಅಂತ ಹೇಳ್ತಿರ್ತಾರೆ ಚಲೋ. ನಾಗಮ್ಮಕ್ಕ ಆಕಿ ಬಂದೋಡು ಮಾದಮ್ಮ ಬಂದೋಡು ಅಲ್ಲಿಂದ ಅಮ್ಮ ಬಂದ್ಯಾವೆ ಜಲ್ದಿ ಬಾ ಅಂತ ಹೇಳಿದ್ನಲ್ಲ ಯಾಕೆ ಇಷ್ಟು ಲೇಟಾಗಿ ಬಂದಮ್ಮ ನೀನು? ಹೋಗು ಯಾಕೆ ಇಷ್ಟು ಲೇಟಾಗಿ ಬಂದಿದೆ ಅಂತಿದ್ದಿ? ಅಲ್ಲ ನಾನು ಬರೋಕ್ಕಿಂತ ಮುಂಚೆ ಎಲ್ಲಷ್ಟು ಯಾಕೆ ಇವ್ರು ಬೇಡ ಕೈ ಹಚ್ಚಿದೆ ನಾನು ಬಂದು ಹೇಳಿದ್ನ ಎಲ್ಲಷ್ಟು ಏನೇನು ಅಂತ ಹೇಳ್ತೀನಿ ಇದೇ ನನ್ನ ತೂರಾಗ ಎದಕ್ಕಿರ್ತೀವಿ ಎಲ್ಲ ಹೇಳಿದ್ನ ಎಲ್ಲ ಮಾಡಿಸ್ಬೇಕಲ್ಲ ಏನು ಇವರ ದೊಡ್ಡ ಬೆಂಗಳೂರನ್ನ ದಿನಸಿ ಕರ್ಕೊಂಬಂದಿದ್ವಿ ಎಲ್ಲರನ್ನ ಕಮಿಷನ್ ಮಾಡಕ್ಕೆ ನೀನಂತ ನಾನು ಇತ್ತೀಚೆ ಯಾಕೆ ಹಿರಿಯರು ಕೇಳಿರೋದೆಲ್ಲ ಹೋಗ್ಬಿಡ್ತೀನಿ. ನಿಮ್ಮವು ಎಲ್ಲ ಚಲೋತ್ನ ಹೇಳ್ಕೊಟ್ಟಿಲ್ಲ ನಿಮ್ಮ ಅವನು ಇಲ್ಲಿ ನಾನು ಇಲ್ಲ ಊರಾಗ ಹಿರಿಯರು ಇಬ್ಬರೇ ನಮ್ಮ ಇಬ್ಬರು ಬಿಟ್ಟು ಬೆಂಗಳೂರನ್ನ ಕರ್ಕೊಂಡು ಹಿರಿತನ ಮಾಡಕತ್ತೀನಿ.
ಇಲ್ಲ ಇಲ್ಲಂಗೆ ಅಮ್ಮ ಬರಕತ್ತಾಳ, ನಮ್ಮ ಅವ್ವ ಬರಕತ್ತಾಳ, ನಿನಗೂ ನಾನು ಜಲ್ದಿ ಬಾ ಅಂತ ಹೇಳಿದ್ದೆ. ಬೀಗರು ಜಲ್ದಿ ಬರ್ತಾರ, ಅವ್ರು ಬಂದತ್ನ ಮಾಡ್ಕೊಂಡು ಕುಂದ್ರ ಮನೆ ಎಲ್ಲ ಅಷ್ಟು ಅದಕ್ಕೆ ಬಂದು ಮಾಡಕತ್ತೀವಿ, ನೀನು ಲೇಟಾಗಿ ಬಂದಿದ್ದಿ. ಆಯ್ತು ಆಯ್ತು ಆಯ್ತಾಗ ಏನು ಸಣ್ಣರು ನೀವೆಲ್ಲ ಅಡ್ಡಾಡಿ ಮಾಡ್ರಿ. ಏನೈತಿ ಏನ್ರಿ ಹಚ್ಚದ ಮಾಡ್ಲ ನಾನು ಏನು ಬೇಡಂಗೆ ಅಮ್ಮ, ಇವಾಗ ನಾಷ್ಟಕ್ಕೆ ಏನು ಬೇಕೆಲ್ಲ ಮಾಡಿವಿ, ಏನಂತದ್ದು ಏನು ಕೆಲಸ ಇಲ್ಲ, ಕುಂತ್ಕೊಂಡು ಅದು ಇದು ಹೇಳ್ತಾರೆ ಅಷ್ಟೇ, ನೀನು ಏನು ಬೇಡ. ಆಯ್ತು ಆಯ್ತು ಅಷ್ಟೇ ಮಾಡಿ. ಅವಳು ಈರಿನ ಕರೆದು ಏನು ಬೆಂಗ್ಳೇನ ಇಲ್ಲಂಗೆ ಕರೆದಿಲ್ಲ, ಈಗ ಹೇಳಿ ಕಳಿಸ್ತು, ಒಂದು ಹುಡುಗನ ಕೈ ಹೇಳಿ ಕಳಿಸ್ತು. ಉಳ್ಯಾರಲ್ಲ ಹಂಗೆ ಬಿಡಕ್ಕೆ ಬರಲ್ಲ, ಏನೋ ಜಗಳ ಇರಲಿ ಏನೋ ಮಾಡಲಿ ಎಲ್ಲ ಒಂದೇ ಇರ್ಬೇಕು. ನೋಡಿ ಅವ ಎಂಥ ಗುಣ ಐತಿಂದು ಚಲೋ ಹಾಕ್ಬಿಡಿ ಹಂಗಾರ. ಇವರು ನಿಮ್ಮ ಬೀಗರು, ನಿಮ್ಮ ಶಿವಪ್ಪ ಮನೆ ಬೀಗರು ಬರ್ತಾರೆ, ಬಸವಡ ಮತ್ತು ಅವ್ರ ಮನೆಯವ್ರು ಯಾರು ಬರ್ತಾರೆ. ನಮ್ಮ ಅಣ್ಣ ಏನಂತ ನಿನ್ನೆ ಅದು ಊರಾಗ ದಣಿಯರಿಗೆ ಫೋನ್ ಮಾಡಿ ಹೇಳಂತ ಕಳಿಸ್ರಿ ಅಂತೇಳಿ, ಏನು ಮಾಡ್ತಾರೆ ಗೊತ್ತಿಲ್ಲ ಹಂಗೆ ಅಮ್ಮ ಏನಂತ ಹೇಳಿದ್ದೆ. ಆಯ್ತು ಬಿಡು ನಮ್ಮ ನಿನ್ನಿದ್ರೆ ಎಲ್ಲ ಅಚ್ಚುಕಟ್ಟು ನೋಡೋದು ಎಲ್ಲಷ್ಟು, ನಿಮ್ಮ ಅಣ್ಣಾರಿಗೆ ಒಂದು ಸ್ವಲ್ಪ ಆರಾಮ ನಿದ್ದೆ ಬಂದ್ರೆ ಎಲ್ಲಷ್ಟು ಚಂದನೇ ನೋಡ್ಕೊಂಡು ಹೋಗ್ತೀವಿ. ಆಯ್ತು ಆಯ್ತು ಮಾಡ್ರಿ. ಈ ಬೆಳ್ಳಾರ ಮಾಡಲಿ ಎಲ್ಲ ಸುಮ್ಮನೆ ಮಾತು ಪಂಟ್ ಹೊಡ್ಕೊಂಡು ಕುಂದಿರ್ತೀರಿ ನೋಡ್ರಿ ನೀವಂತೂ. ನಿಮ್ಮಂತ ಬೆಳ್ಳಾರ ಇದ್ರೆ ಆಯ್ತು ನೋಡಿ ಊರಾಗ ಚಲೋ ಇರ್ತಾರೆ ಒಬ್ಬರೇ ಮಾಡ ಕೆಲಸ ಮಾಡ ಜಲ್ದಿ. ಎಷ್ಟೈತೆ ನೋಡಿ ಮುದುಕಿದೆ, ಸುಮ್ಮನೆ ಬಂದು ಸುಮ್ಮನೆ ಇರತನ ಮಾಡಿ ಎಲ್ಲರಿಗೂ ಬೈದತ್ತೈತಿ, ಎಲ್ಲರೂ ಇದು ಮಾಡ್ತೈತಿ. ಬಂದ್ರೆ ನೋಡಲ್ಲ ಅಮ್ಮ ಬಂದ್ರೆ, ಅಮ್ರಮ್ಮ ಬಂದ್ಲು, ಶಾಣಮಕ್ಕ ಬಂದ್ಲು ತಗ, ಹಂಗಾರೆ ಚಲೋ ಆಯ್ತು. ಅಲ್ಲ ಅಮ್ರಮ್ಮಕ್ಕ, ಅಲ್ಲ ನೀ ಇರಕ್ಕೆ ನೀವೆಲ್ಲ ನಾನೆಲ್ಲ ಬರೀ ಸಣ್ಣ ಚಿಳ್ಳಿ ಪಿಳ್ಳಿ ಕರ್ಕೊಂಡು ಕುಂತಾರಲ್ಲ ನಾಗಮ್ಮ, ನೀವೇ ಬರ್ಬೇಕಿಲ್ಲ ಜಲ್ದಿ. ಏಯವ್ವ ನಮ್ದೇನೈತೆ ಆಯ್ತು ಹಿರಿಯರಂತ ಏನು ಇದ್ದದ್ದು ಹಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಅಂತ ಹೇಳ್ಬೇಕು. ಎಲ್ಲ ಸಣ್ಣ ಹುಡುಗರು ಮಾಡ್ತಾವ, ಕೊಡೋಕೆ ನಾವು ಅಷ್ಟೇ. ನಮ್ದೇನೈತೆ ನಾನು ಮಕ್ಕಂಡಿದ್ದೆ, ನನಗೆ ಆರಾಮಿದ್ದಿಲ್ಲ, ಒಂಚೂರು ಮಕ್ಕಂಡಿದ್ದೆ. ಆಯ್ತು ಹೇಳ್ತಾಗ ಏನೈತೆ, ನೀನು ಬಂದಿದ್ದಲ್ಲ ಈಗ ಹೇಳಂಬಿಡ, ಅದ್ರಾಗ ಏನೈತೆ ಎಲ್ಲ ಅಷ್ಟು. ಏನೋ ನೀನು ಹೇಳಿಲ್ಲ ನೀವ್ರು ಬಾ ಅಂತೇಳಿ. ಏವ್ವ ನೀನೇನೋ ಈ ವಯಸ್ಸಿನ ಹಿಂಗೆ ಮಾಡಕತ್ತಿದ್ದೆ ಹೇಳ್ಬೇಕು, ನೀನು ನಿಮ್ಮ ಮಗನ ಇರೋದು, ಅವ್ರು ಬಂದು ಮಾಡಕತ್ತಾರ. ನಾಗಮ್ಮ ನೀವು ಹೇಳ್ಬೇಕು ಕರಿಬೇಕು, ಏನು ಅಕ್ಕಿನೇ ಹೇಳ್ಬೇಕು. ನಿಮ್ಮ ಈಕೆ ಸಣ್ಣ ಹೇಳಿದ್ದಿಲ್ಲ ನಾನು ಚಲೋ ಇದ್ದು ಬಿಡೋದು ಹಂಗಾರೆ. ಯಾಕೆ ಹಿಂಗೆ ಅದ ನೀನು ಈ ವಯಸ್ಸಿಗೆ ಏನು 60 ಮೇಲೆ ಆಗೈತೆ, 60 ಬಿಡಿ 70 ಮೇಲೆ ಆಗ್ಯಾವ ಈಗ, 80 ಸನಿಕ ಅದಾವ, 80 ಆಗ್ಯಾವ. ನೀವು ಅರ ಮಾಡಿದ್ದ ನೀನು. ಏವೋ ನಾನು ಇಲ್ಲಿ ಹೇಳ್ಯವ ಹೇಳ್ಬೇಕು ಕೇಳ್ಬೇಕಂದ್ರೆ ಇದು ನನಗೆ ಹೇಳಿಲ್ಲ ನಾನು ಅನ್ಕೊಂತ ಮುದಕ್ಕೆ. ನಾನು ಎಲ್ಲಿ ಓದ್ರಿಕೆಂತ ಕುಂದ್ಲಕ್ಕೆ ಕೂಡ ಮಾಡ್ರಿ ಕೆಲಸ ಮಾಡ್ರಿ ಜಲ್ದಿ. ಎಲ್ಲಿಗೆ ಬಂದೈತಿ ಏನೇನು ಮಾಡಿರಿ ಏನು ಕತ್ತಿ ಏನಿಲ್ಲ ಬೇ. ಯಾವಾಗ ಎಲ್ಲಷ್ಟು ಒಳಗಡೆ ಹಚ್ಚಕತ್ತಾಳಕ್ಕೆ ರಾಜೇಶ್ವರಿ ಒಳಗಡೆ ಟಮಟ ಹಚ್ಚಕತ್ತಾಳ. ಅಲ್ಲಿ ಗೌರಮ್ಮಕ್ಕ ನೀರು ಕಾಯ್ಸಾಳ, ಬೆಂಕಿ ಹಚ್ಚಾಳ, ಕೆಂಡ ಐತದ, ಅದು ಕೆಂಡಕ್ಕೆ ಹಂಗೆ ಇಟ್ಟಿರ್ತಾರೆ ಅಲ್ಲಿಗೆ. ಅವ್ರು ಬಂದ್ರಪ್ಪ ಅಂದ್ರೆ ಉಪ್ಪಿಟ್ಟು ರವೆ ಕಲಿಸಿ ಇದು ಮಾಡೋದಷ್ಟೇ. ಈಕೆ ಸಂಗಮ ರವೆ ಇದು ಮಾಡಕತ್ತಾಳ. ಚಾಕೇನು ಬಂದಿಂದ ಇಟ್ಟರೆ ಹಾಕಿ ನಡಿತೈತೆ. ಈಗ ಒಳಗಡೆ ಒಂದು ಸ್ವಲ್ಪ ಎಲ್ಲ ಕಲಿಸಿ ಎಲ್ಲ ಹಚ್ಚೆಲ್ಲ ಮಾಡಿದ್ರಪ್ಪ ಅಂದ್ರೆ ಪಲ್ಯ ಮಾಡಿಟ್ವಿ ಅಂದರೆ ಇನ್ನು ನೀರು ಕಾದವ ನೀರಿಗೆ ಉಪ್ಪಿಟ್ಟು ತಿರುಗಿಬಿಟ್ರೆ ಆಯ್ತು. ಅವ್ರು ಬಂದಿನ ಚಾ ಕೂಡ ಎಷ್ಟೊತ್ತಿ ತಿರುತ್ತಿ ಬಿಡು, ಅದ್ರಾಗ ಏನಿಲ್ಲ. ಆಯ್ತು ನಾಗಮ್ಮ ಮಾಡವ ಎಲ್ಲಷ್ಟು ಮಾಡು ಚಲೋ. ನಿಂದ ಧೈರ್ಯ ನೋಡುವ, ನನಗೂ ನಿಂದ ಧೈರ್ಯ, ನಿಮ್ಮ ಅಣ್ಣನವ್ರಿಗೂ ನಿಂದ ಧೈರ್ಯ, ಎಲ್ಲಷ್ಟು ನಿಂತು ಮಾಡ್ತಿದ್ದೆ. ಮುಂಜಾನೆ ನೋಡು 6 ಅಷ್ಟೊತ್ತಿ ಎಲ್ಲರೂ ನೆಬ್ಸ್ಕೊಂಡು ಕರ್ಕೊಂಬಂದಿದೆ, ಎಲ್ಲ ಹಚ್ಕಟ್ಟವ ನಿಂದು ಕೆಲಸ. ಬಸವ ನೀನು ಅಷ್ಟು ಇದು ಮಾಡಿದೆ, ಯಾವುದೂ ತಲೆಗಿಟ್ಕೊಂಡಿಲ್ಲ ನಾನು. ಏನೈತೆ ಬಿಡವೆ, ಅದ್ರಾಗ ಏನೈತೆ, ನಮ್ದು ತವ್ರ ಮನೆ ಚಲೋ ಇರಲಿಲ್ಲ ಅಂದ್ರೆ ಅಷ್ಟೇ ಸಾಕವ. ಏನು ಯಾರ್ದು ಏನೈತೆ ಎಲ್ಲ ನಮ್ದು ಮನೆ ಅನ್ಕೊಂಡು ನಾವು ಮಾಡೋಕವ, ಯಾವುದು ತಿಳಿ ಕೆಡ್ಸಿ ಹಾಕೋಬಾರ್ದು. ನಮ್ದು ಏನು ಕೆಲಸ ಐತೆ ನಾವು ಮಾಡ್ಕೋಬೇಕು. ಸುಮ್ಮನೆ ಹೆಂಗಂದ್ರೆ ಇವತ್ತಿನ ಜನಗಳು ಹೆಂಗೆ ಮಾಡ್ತಾರಂದ್ರೆ ಸುಮ್ಮನೆ ಇಲ್ಲದ್ದೆಲ್ಲ ತಿಳಿ ಕೆಡ್ಸಂತಾರೆ. ಅವ್ರು ಹಿಂಗಂದ್ರೆ ಇವ್ರು ಹಂಗಂದ್ರೆ ಅವ್ರು ಹಂಗೆ ಮಾಡಿದ್ರೆ ಇವ್ರು ಹಿಂಗೆ ಮಾಡಿದ್ರೆ ಯಾವುದನ್ನು ತಲೆಗಿಟ್ಟು ಹಾಕೋಬಾರ್ದು. ಅಲ್ಲಿ ಒಂದು ಶುಭ ಸಮಾರಂಭ ನಡೆದ, ಏನೋ ಒಂದು ಶುಭ ಘಟನೆಗಳದಾವ, ಯಾವುದಾದ್ರು ಘಟನೆಗಳದಾವ ಅಂದ್ರೆ ಅಲ್ಲಿ ನಮ್ಮ ಮನಸ್ಸಿಗೆ ಸಂತೋಷ ಕೊಡ್ತಕ್ಕಂಥ ಒಂದು ಏನು ಅಂಶಗಳಿರ್ತಾವೆ ಅವನ್ನ ಅಷ್ಟೇ ತಲೆಗಿಟ್ಕೋಬೇಕು. ಏನು ಬಗಲಾಗ ನಮಗೆ ಅವಮಾನ ಆಗಂತವು ಅಸಹ್ಯ ಆಗಂತವು ಏನು ಇದ್ದಪ್ಪ ಅಂದ್ರೆ ಅವನ್ನ ಸ್ಕಿಪ್ ಮಾಡಿಬಿಡೋಕೆ ಅಷ್ಟೇ. ಅವ್ನು ತೆಗೆದು ಆ ಕಡೆ ಸೈಡಿಗೆ ಬಿಸಾಕಿಬಿಡೋಕು. ಅವಾಗ ಏನಾಗುತ್ತೆ, ಅವ್ರು ಅವಮಾನ ಮಾಡೋರು 1 ಸರಿ ಮಾಡ್ತಾರೆ, 2 ಸರಿ ಮಾಡ್ತಾರೆ, 3ನೇ ಸರಿಗೆ ಏನು ಮಾಡ್ತಾರೆ, ಇವ್ರು ಏನು ಮಾಡಿದ್ರೆ ಅಷ್ಟಪ್ಪ ಅಂತೇಳಿ ಅವರು ಸುಮ್ಮನೆ ಆಗ್ಬಿಡ್ತಾರೆ. ಹಾಗಾಗಿ ಅವಾಗ ಏನು ಅನಿಸ್ತೈತೆ, ನಮ್ಮ ಮನಸ್ಸನ್ನು ಸ್ಟ್ರಾಂಗ್ ಆಗಿರ್ತೈತೆ, ಗಟ್ಟಿಯಾಗಿರ್ತೈತೆ, ಎಲ್ಲದಕ್ಕೂ ರೆಡಿ ಆಗಿರ್ತೈತೆ. ಹಂಗೆ ಯಾವುದೇ ಥರದ್ದು ಒಂದು ಇಂಥ ವಿಷಯಕ್ಕೆ ತಲೆ ಕೆಡಿಸ್ಕೊಳ್ಬಾರ್ದು. ಅವಾಗ ನಾವು ಅಲ್ಲಿ ನಮ್ಮ ವ್ಯಕ್ತಿತ್ವ ದೊಡ್ಡದಾಗ್ತೈತೆ ಆ ಥರ ಮಾಡೋದ್ರಿಂದ. ದಯವಿಟ್ಟು ಎಲ್ಲರೂ ಒಂದು ಯಾವುದೇ ಒಂದು ಅಂಶಗಳಲ್ಲಿ, ಯಾವುದೇ ಒಂದು ಘಟನೆಗಳಲ್ಲಿ ನಮಗೆ ಒಂದು ನೆಮ್ಮದಿ ಕೊಡ್ತಕ್ಕಂಥ ಅಂಶಗಳನ್ನ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮ ನೆಮ್ಮದಿ ಹಾಳು ಮಾಡ್ತಕ್ಕಂಥ ಒಂದು ಅಂಶಗಳಿದ್ದವಪ್ಪ ಅಂದರೆ ಅವ್ಕೆ ದಾರಿ ಬಿಟ್ಬಿಡ್ರಿ, ಸೈಡಿಗೆ ಹಿಂಗೆ ಹೋಗ್ಬಿಡ್ತಾವೆ. 1 ಸರಿ ದಾರಿ ಬಿಡ್ರಿ, 2 ಸರಿ ದಾರಿ ಬಿಡ್ರಿ, 3ನೇ ಸರಿ ನಿಮ್ಮ ಹತ್ರಕ್ಕೆ ಬರಲ್ಲ. ಅದ್ರಂಗೆ ಯಾರು ಯಾವುದಕ್ಕೆ ತಿಳಿ ಕೆಡ್ಸೋರು, ಎಲ್ಲರೂ ಆರಾಮಾಗಿ ಚಲೋ ಏನು ನಾಗಮ್ಮಕ್ಕ. ನಾನು ಮನೆ ನಮ್ಮ ತವ್ರ ಮನೆಗೆ ಹೋಗಿದ್ನವ, ಅಲ್ಲಿ ನಮ್ಮ ಅಣ್ಣ ನಿಂತು ಬೇಕಿ ಎಲ್ಲರಿಗೆ ಕುಂಭ ಕೊಟ್ಕೊಂತ ಬಂದವ, ನಾನು ಒಬ್ಬಕ್ಕಿಗೆ ಕೊಡಲಿಲ್ಲ ಕುಂತವ್ರಾಗಲ್ಲಿ. ನಾನು ಸ್ವಲ್ಪ ಬೇಜಾರಾಯ್ತು ಯಾವಾಗಿನ ಇದಕ್ಕೆ, ಸುಮ್ಮನೆ ಒಂದು ಸೈಡಿಗೆ ಸರ್ಕೊಂಡು ಬಂದ್ಬಿಟ್ಟೆ. 1 ಸಲ ನೋಡಿದ್ರೆ, 2 ಸಲ ನೋಡಿದ್ರೆ, 3ನೇ ಸಲ ನಾನು ಯಾವ ತಿಳಿ ಕೆಡ್ಸಿ ಹಾಕೋಲ್ಲ, ಸುಮ್ಮನೆ ಬಿಟ್ಟು ಹೋಗೋರು ಎಲ್ಲರೂ ಬೇಡದ್ರೆ ಎಲ್ಲರೂ ಮೇಯ್ದು ಕೊಡ್ತಾರೆ, ಎಲ್ಲರೂ ಏಕೆ ಯಾವುದೂ ತಿಳಿ ಕೆಡ್ಸಿ ಆಗಲಿಲ್ಲ ಅಂತೇಳಿ ಸುಮ್ಮನೆ ಆಗ್ತಾರೆ. ಹಾಗಾಗಿ ಯಾವುದನ್ನು ತಿಳಿ ಕೆಡ್ಸಿದ್ರೆ ನಾವು ಆರಾಮಾಗಿರ್ಬೇಕಷ್ಟೆ. ಅತ್ತೆಗಳು ಮಾಡಿರಿ, ಎಲ್ಲರೂ ಮಾಡಿರಿ. ನಮ್ಮಣ್ಣ ಕರೆಗೆ ಹೋಗ್ಯಾನ ಎಲ್ಲರೂ ಮಂದಿನ, ಬನ್ನಪ್ಪ ಅಂದ್ರೆ ಎಲ್ಲ ಜಲ್ದಿ ಮುಗಿಸ್ಬಿಡಮ್ರಿ. ಹೆಂಗೆ ಉಪ್ಪಿಟ್ಟು ತಿಂದ್ರಪ್ಪ ಅಂದ್ರೆ ಮಾತುಕತೆ ಎಲ್ಲ ಚಲೋ ಮುಗಿತಪ್ಪ ಅಂದ್ರೆ ಹೋಳಿಗೆ ಉಣಮ್ ಅಂತ ಅಂದ್ಬಿಟ್ರೆ ಅಂದ್ರೆ ಎಲ್ಲರೂ ಸೇರಿ ಜಲ್ದಿ ಹೋಳಿಗೆ ಅನ್ನ ಸಾರು ಮಾಡ್ಬೇಕು. ನೋಡಮ್ಮ ಚಪಾತಿ ಆದ್ರೆ ಮಾಡಮ್ರಿ, ಇಲ್ಲಾಂದ್ರೆ ಇಲ್ಲ ನೋಡಮ್ಮ ಕುಂದಿರ್ತಾರೆ ಅಂದ್ರೆ ಮಾಡಿಕೆ ಜಲ್ದಿ ಹೋಳಿಗೆ ಕಳಿಸ್ಬಿಡಮ್ರಿ ಇವತ್ತು. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಮುಂದಿನ ಒಂದು ಕಥೆಯು ಮುಂದಿನ ಭಾಗದಲ್ಲಿ ಪ್ರಾರಂಭವಾಗುತ್ತದೆ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇತ್ತೀಚೆಗೆ ಸಬ್ಸ್ಕ್ರೈಬರ್ಸ್ ತುಂಬ ಕಡಿಮೆ ಆಗ್ಬಿಟ್ಟಿದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕಥೆ ಇನ್ನೂ ಬರ್ತಾ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇದ್ರ ಜೊತೆ ಇನ್ನೂ ಸ್ವಲ್ಪ ದಿನಗಳಲ್ಲಿ ಇನ್ನೊಂದು ಒಳ್ಳೆ ಕಥೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ಬೆಂಬಲಿಸಿ.
ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಇದ್ದರೆ ಕಮೆಂಟ್ ಮಾಡಿ, ಯಾರಿಗಾದ್ರೂ ವಿಷಯ ತಿಳಿಸ್ಬೇಕಾದ್ರೆ ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.